भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रुतिस्मृतिपुराणानामालयं करुणालयं नमामि भगवत्पादं शङ्करं लोकशङ्करम्। वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। इदानीं ब्रह्मसूत्रशाङ्करभाष्ये षड्विंशं सूत्रम्। ॐ हानौतोपायनशब्दशेषत्वात् कुशाच्छन्दस्तुत्युपगानवत्तदुक्तम्। ॐ हानौतोपायनशब्दशेषत्वात् कुशाच्छन्दस्तुत्युपगानवत्तदुक्तम्. ಇದರಲ್ಲಿ ಈ ಒಂದು ಸೂತ್ರದ ಅರ್ಥ ಮತ್ತೆ ಸೂತ್ರದಲ್ಲಿ ಏನನ್ನ ಪ್ರತಿಪಾದನೆ ಮಾಡಬೇಕೋ ಅದನ್ನೆಲ್ಲವನ್ನೂ ಕೂಡ ಪ್ರತಿಪಾದನೆ ಮಾಡಿದ್ದಾಯಿತು. ಏನು ಬ್ರಹ್ಮಜ್ಞಾನವಾಯಿತು. ಬ್ರಹ್ಮಜ್ಞಾನವಾಯಿತು ಅಂತ ಅನ್ನೋದಕ್ಕಿಂತ ಒಬ್ಬ ಮನುಷ್ಯ ಅವನು ಆ ಬ್ರಹ್ಮಜ್ಞಾನ ಆದ ಮೇಲೆ ಅವನಿಂದ ಪಾಪ ಪುಣ್ಯಗಳು ಅಂತಕ್ಕಂಥದ್ದು ಬಿಟ್ಟು ಹೋಗ್ಬಿಡ್ತವೆ. ಅವನು ಬಿಟ್ಟು ಬಿಡ್ತಾನೆ. ಅವನು ಬಿಟ್ಟು ಬಿಟ್ಟಿದ್ದನ್ನ ಬೇರೆಯವರು ತೆಗೆದುಕೊಳ್ತಾರೆ. ಬೇರೆಯವರು ತೆಗೆದುಕೊಳ್ತಾರೆ ಅಂತ ಅನ್ನೋದನ್ನ ಕೆಲವು ಕಡೆ ಹೇಳಿಲ್ಲ, ಕೆಲವು ಕಡೆ ಹೇಳಿದೆ. ಹೇಳಿಲ್ಲದೆ ಇದ್ರೂ ಕೂಡ ಅದನ್ನ ಸೇರಿಸ್ಕೊಳ್ಬೇಕೇ ಬೇಡವೇ ಎನ್ನುವ ಜಿಜ್ಞಾಸೆ ಬಂದಾಗ ಸೇರಿಸ್ಕೊಳ್ಬೇಕು ಎಂಬುದಾಗಿ ನಿರ್ಧಾರ ಮಾಡಿದ್ರು, ನಿರ್ಣಯವಾಗಿತ್ತು. ಒಂದು ಪಕ್ಷ ಹೇಳಿಲ್ಲದೆ ಇದ್ರೂ ಕೂಡ ಯಾವುದೋ ಒಂದು ವಿಶೇಷವನ್ನು ಹೇಳಿರ್ತಾರೆ ಬೇರೆ ಕಡೆ, ಆ ವಿಶೇಷವನ್ನ ಇಲ್ಲಿಗೆ ನಾವು ತಂದು ಸೇರಿಸಿಕೊಳ್ಳಬೇಕು. ಅಂದ್ರೇನು, ಯಾವುದೋ ಒಂದು ಶಾಖೆಯಲ್ಲಿ ಈ ಮತ್ತೊಂದು ಶಾಖೆಯಲ್ಲಿ ಹೇಳದೇ ಇರತಕ್ಕಂತಹ ಒಂದು ಅಂಶವನ್ನು ವಿಶೇಷವಾಗಿ ಹೇಳಿರುತ್ತಾರೆ, ಅದನ್ನ ಇಲ್ಲಿಗೂ ಕೂಡ ತಂದು ಸೇರಿಸಿಕೊಳ್ಳಬೇಕು. ಅಲ್ಲಪ್ಪ, ಹೋದ ಸೂತ್ರದಲ್ಲಿ ಸೇರಿಸ್ಕೊಳ್ಬಾರದು ಅಂತ ಹೇಳಿದ್ರಲ್ಲ, ಇರ್ಲಿ, ಅದು ಹೋದ ಸೂತ್ರದಲ್ಲಿ ಆ ಪ್ರಕರಣಕ್ಕೆ ಸರಿ ಇತ್ತು. ಆದರೆ ಇಲ್ಲಿ ಸೇರಿಸಿಕೊಳ್ಳಬೇಕು. ಅಲ್ಲಿ ಸೇರಿಸಿಕೊಳ್ಳಬಾರದು ಅಂತ ಅನ್ನೋದಕ್ಕೂ ಉದಾಹರಣೆಯನ್ನು ಹೇಳಿದ್ರು. ಇಲ್ಲಿ ಸೇರಿಸಿಕೊಳ್ಳಬೇಕು ಎನ್ನುವುದಕ್ಕೂ ಕೂಡ ಉದಾಹರಣೆಯನ್ನು ಹೇಳ್ತಾ ಇದ್ದಾರೆ, ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಯಾವುದು ಮೀಮಾಂಸಾ ಶಾಸ್ತ್ರದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಒಂದು ದೃಷ್ಟಾಂತ. ಏನದು ಅಂತಂದ್ರೆ, ಸೂತ್ರದಲ್ಲಿ ಇರತಕ್ಕಂತಹದ್ದು ಕುಶಾ ಛಂದಸ್ತುತ್ಯುಪಗಾನವತ್. ಕುಶ, ಛಂದಸ್ಸು, ಸ್ತುತಿ, ಉಪಗಾನ ಇವುಗಳಂತೆ. ಇದು ಎಲ್ಲಿ ಹೇಳಿದೆ ಇದು ಅಂತಂದ್ರೆ, ತತ್ ಮೀಮಾಂಸಾ ಶಾಸ್ತ್ರೇ ಪೂರ್ವತಂತ್ರೇ ಉಕ್ತಂ. ಪೂರ್ವತಂತ್ರದಲ್ಲಿ ಇದನ್ನ ಹೇಳಿದ್ದಾರೆ. ಅದರ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಏನು ಹೇಳಿದ್ದಾರೆ? ಈ ಕುಶ, ಛಂದಸ್ಸು, ಸ್ತುತಿ, ಉಪಗಾನ ಅಂತಕ್ಕಂಥದ್ದನ್ನ ಈ ಒಂದು ಪ್ರಕರಣಕ್ಕೆ ಹೇಗೆ ಹೊಂದಿಸಿಕೊಳ್ಳಬೇಕು. ಯಾವುದು ಬೇರೆ ಒಂದು ಕಡೆ ಬೇರೆಯ ಒಂದು ಶಾಖೆಯಲ್ಲಿ ಹೇಳಿರತಕ್ಕಂಥ ವಿಶೇಷವನ್ನ ಇಲ್ಲಿಯೂ ಕೂಡ ನಾವು ತಂದು ಸೇರಿಸಿಕೊಳ್ಳಬೇಕು. ಇಲ್ಲಿ ಹೇಳಿಲ್ಲ, ಆದರೂ ಕೂಡ ಸೇರಿಸಿಕೊಳ್ಳಬೇಕು ಅಂತಕ್ಕಂಥದ್ದು. ಇದಕ್ಕೆ ದೃಷ್ಟಾಂತ ಅಷ್ಟೆ. ಏನು ದೃಷ್ಟಾಂತ ಅಂದ್ರೆ, 4 ದೃಷ್ಟಾಂತಗಳನ್ನ ಕೊಟ್ಟಿದ್ದಾರೆ. ಒಂದು ಸ್ತುತಿ, ಕುಶ, ಛಂದಸ್ಸು, ಸ್ತುತಿ ಮತ್ತೆ ಉಪಗಾನ. ಇದನ್ನು ಏನು ಎಲ್ಲಿ ಹೇಳಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. 371ನೇ ಭಾಷ್ಯವಾಗ ಕುಶಾ ಛಂದಸ್ತುತ್ಯುಪಗಾನವತ್ ಇತಿ ಉಪಮೋಪಾದಾನಂ. ಕುಶ, ಛಂದಸ್ಸು, ಸ್ತುತಿ, ಉಪಗಾನ ಇದರಂತೆ ಎಂದು ಹೇಳಿ
ಉಪಮೆಯನ್ನ ಹೇಳಿದ್ದಾರೆ. ಉಪಮೆಯನ್ನು ತಗೊಂಡಿದ್ದಾರೆ. ಯಾವುದು? ಇದೇ ಉಪಮೆ. ಕುಶದಂತೆ, ಛಂದಸ್ಸಿನಂತೆ, ಸ್ತುತಿಯಂತೆ, ಉಪಗಾನದಂತೆ. ಏನಿದು ಅಂತಂದ್ರೆ ಅದನ್ನು ವಿವರಣೆ ಕೊಡ್ತಾ ಇದ್ದಾರೆ ನೋಡಿ. ತದ್ಯಥ, ಹೇಗೆ ಅಂದ್ರೆ, ಭಾಲ್ಲವಿಶಾಖೆಯವರು ಅಲ್ಲಿ ಬರ್ತಕ್ಕಂಥ ಮಂತ್ರ ಇದು ಅಂತ ಹಾಕಿದ್ದಾರೆ. ಅದು ನಮಗೆ ಸಿಕ್ಕಿಲ್ಲ ಅಂತ ಇಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬಿಡಿ. ಇರಲಿ. ಕುಶ ವಾನಸ್ಪತ್ಯಾ ಸ್ಥ ತಾಮಾಪಾತ, ಕುಶ ವಾನಸ್ಪತ್ಯಾ ಸ್ಥ ತಾಮಾಪಾತ ಅಂತಕ್ಕಂಥ ಮಂತ್ರ ಅಲ್ಲಿ ಬಂದಿದೆ. ಏನು ಹೀಗಂತಂದ್ರೆ, ಕುಶ ಅಂದ್ರೆ ಪದ ವಿಭಾಗ ಮಾಡಿದ್ರೆ ಕುಶಾಹ ವಾನಸ್ಪತ್ಯಾಹ ಸ್ಥ ತಾಹ ಮಾ ಪಾತ ಅಂತ ಆಗುತ್ತೆ. ಹೌದಾನೆ? ಕುಶಾಹ ಅಂತಕ್ಕಂಥದ್ದು ಏನು? ಕುಶಾಹ ಅಂತಕ್ಕಂಥದ್ದು ಇದು ಸಂಬೋಧನ ಪ್ರಥಮ ವಿಭಕ್ತಿ. ಇದಕ್ಕೆ ಇಲ್ಲಿ ಈ ಸ್ತ್ರೀಲಿಂಗ ಪ್ರಯೋಗವನ್ನು ಮಾಡಿದ್ದ. ಯಾಕೆ ಅಂತ ಮುಂದೆ ಹೇಳ್ತಾರೆ. ಇಲ್ಲಿ ಆ ಔದುಂಬರ ಅಂತಕ್ಕಂಥದ್ದಕ್ಕೆ ಆ ರೆಫರೆನ್ಸ್ ಕೊಟ್ಕೊಂಡು ಹೇಳ್ತಾರೆ. ನೋಡೋಣ. ಇಲ್ಲಿ ಕುಶಾಹ ಅಂತಕ್ಕಂಥ ಸ್ತ್ರೀಲಿಂಗ. ಕುಶ ಅಂದ್ರೆ ಎಲೈ ಕುಶಗಳೇ. ಭೋಹೋ ಕುಶಾಹ ಇತ್ಯರ್ಥ. ಎಲೈ ಕುಶಗಳೇ. ಏನು ನೀವು? ಯಾರು ನೀವು? ಈ ಕುಶಗಳು ನೀವು ವಾನಸ್ಪತ್ಯಾಹ. ವಾನಸ್ಪತ್ಯಾಹ ಅಂತಂದೇನು ಅಂತಕ್ಕಂಥದ್ದು ನೋಡಿ. ಇವೆಲ್ಲ ವನಸ್ಪತಿಯಿಂದ ಬಂದವು ಅಂತಲೂ ಆಗುತ್ತೆ. ವಾನಸ್ಪತ್ಯಾಹ ಅಂತಂದ್ರೆ ದಾಶರಥಿ ಅಂದ್ರೆ ದಶರಥನಿಂದ ಬಂದವನು. ದಶರಥತ್ಯಾಪತ್ಯಂ ಪುಮಾನ್. ಹಾಗೆ ಇಲ್ಲೂ ಕೂಡ ವಾನಸ್ಪತ್ಯ ಅಂದ್ರೆ ವನಸ್ಪತೆ ಉತ್ಪನ್ನ ವಾನಸ್ಪತ್ಯ ಅಂತ ಆಗುತ್ತೆ. ಆದರೆ ಇಲ್ಲಿ ಕೆಲವು ವಿಶೇಷವನ್ನ ಇದೆಲ್ಲ ನಮ್ಗೆ ಹೇಗೆ ಗೊತ್ತಾಗುತ್ತೆ? ವ್ಯಾಖ್ಯಾನದಲ್ಲಿ ಮಾತ್ರ ಗೊತ್ತಾಗ್ತಕ್ಕಂಥದ್ದು. ಆ ನೋಟಲ್ಲಿ ಈ ಸ್ವಾಮಿಗಳು ಬರೆದಿದ್ದಾರೆ. ಇರಲಿ. ಅದರಲ್ಲಿ ಈ ವ್ಯಾಖ್ಯಾನದಲ್ಲೂ ಕೂಡ ನಾನು ಹೇಳಿದ್ದೆ. ಈಗ ನಾನು ಇಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ಇದು ರತ್ನಪ್ರಭಾ ಮತ್ತೆ ನ್ಯಾಯ ನಿರ್ಣಯ ಇದರಲ್ಲಿ ಹೇಳಿರ್ತಕ್ಕಂಥದ್ದು. ಸ್ವಾಮಿಗಳು ಕೂಡ ಅದನ್ನ ಬರೆದಿದ್ದಾರೆ. ಅಲ್ಲಿ ಸ್ವಲ್ಪ ವ್ಯತ್ಯಾಸ, ಅದು ಯಾವುದು ಇದೊಂದು ಗೊತ್ತಿಲ್ಲ ನನಗೆ. ಇರಲಿ, ನೋಡೋಣ. ಇದು ನಾನು ಇವಾಗ ಹೇಳ್ತಾ ಇರ್ತಕ್ಕಂಥದ್ದು ಇದು ರತ್ನಪ್ರಭಾ ಮತ್ತೆ ತಾತ್ಪರ್ಯ ನಿರ್ಣಯದಲ್ಲಿ ಆನಂದಗಿರಿಗಳ ಬರೆದಿರ್ತಕ್ಕಂಥದ್ದು. ರತ್ನಪ್ರಭಾ ಗೋವಿಂದಾನಂದರದು ಆ ಒಂದು ವ್ಯಾಖ್ಯಾನದಲ್ಲಿರ್ತಕ್ಕಂಥ. ಅಲ್ಲಿ ಏನ್ ಭೋಗ್ ವಾನಸ್ಪತ್ಯಾಹ ಅಂತಂದ್ರೆ ಅವರೇನು ಬರ್ದಿದ್ದಾರೆ? ವನಸ್ಥಾಹ ಮಹದ್ವೃಕ್ಷಾಹ. ವನಸ್ಥಾಹ ಅಂದ್ರೇನು? ಕಾಡಿನಲ್ಲಿ ಇರ್ತಕ್ಕಂಥದ್ದು, ಕಾಡಿನಲ್ಲಿ ಬೆಳೀತಕ್ಕಂಥ. ಮಹದ್ವೃಕ್ಷಾಹ ಅಂದ್ರೆ ದೊಡ್ಡದಾದ ವೃಕ್ಷಗಳು. ಅವುಗಳು ಏನಾಯ್ತು? ವಾನಸ್ಪತ್ಯಾಹ ಅಂತ ಹೆಸರಾಗಿ. ಇಲ್ಲಿ ಏನಾಯ್ತು? ಆ ವಾನಸ್ಪತ್ಯ ಅದರಿಂದ ಬಿದ್ದಿದ್ದು ಸಣ್ಣ ಸಣ್ಣ ಕಡ್ಡಿಗಳು, ಅದಕ್ಕಿಂತ ಸಣ್ಣ ಕಡ್ಡಿಗಳು, ಅವೆಲ್ಲ ಸಮಿತ್ತು ಕುಶಗಳು ಇಂಥವು. ಇದು ಏನು? ನೀವು ಆ ವನಗಳಲ್ಲಿ ಇರತಕ್ಕಂತಹ ಮಹಾನ್ ವೃಕ್ಷಗಳಿಂದ ನೀವು ಉತ್ಪನ್ನರಾಗಿ ಬಂದಿದ್ದೀರಿ. ಅಂತಹ ನೀವು ವಾನಸ್ಪತ್ಯ ಸ್ಥ ಅಂತಂದ್ರೇನು? ಇದು ಮಧ್ಯಮ ಪುರುಷ ಬಹುವಚನ. ಹೌದಾನೆ? ಮಧ್ಯಮ ಪುರುಷ ಬಹುವಚನ. ಇದು ನೀವು ಬಂದಿದ್ದೀರಿ ಅಂತ, ಉತ್ಪನ್ನರಾಗಿದ್ದೀರಿ. ಏನ್ ಮಾಡಿ ನೀವು ಅಂದ್ರೆ ತಾಹ ಅಂದ್ರೇನು? ಅಂತಹ ನೀವುಗಳು. ತಾಹ ಕುಶಾಹ, ಅಂತಹ ಕುಶಗಳು. ನೀವು ಕುಶಗಳು. ಮಾ ಅಂದ್ರೆ ಮಾಂ ಅಂತ, ನನ್ನನ್ನು ಪಾತ ರಕ್ಷಿಸಿರಿ. ಎಲೈ ಕುಶಗಳೇ, ನೀವು ವನಗಳಲ್ಲಿ ಇರತಕ್ಕಂಥ ಮಹತ್ತಾದ ವೃಕ್ಷಗಳಿಂದ ನೀವು ಬಂದಿದ್ದೀರಿ. ಅಂತಹ ನೀವು ಈಗ ನಾನು ಇದನ್ನ ಯಜ್ಞಕ್ಕೋಸ್ಕರ ತಂದಿದ್ದೀನಿ. ನೀವು ನನ್ನನ್ನು ಕಾಪಾಡಿರಿ.
ಅಂತಕ್ಕಂಥ ಒಂದು ಪ್ರಾರ್ಥನಾ ರೂಪವಾದದ್ದು ಒಂದು. ಇಲ್ಲಿ ಆಯಿತು. ಇದು ಏನು ವಿಶೇಷ? ಇದು ದೃಷ್ಟಾಂತ ಯಾತಕ್ಕೆ ಕೊಟ್ಟರು? ನೋಡಿ, ಒಂದು ಕಡೆ ಹೇಳಿರ್ತಕ್ಕಂಥ ವಿಶೇಷವನ್ನ ಇನ್ನೊಂದು ಕಡೆ ಸೇರಿಸ್ಕೊಳ್ಬೇಕು ಅಂತ ನಮ್ದು ವಿಷಯ ಇರ್ತಕ್ಕಂಥದ್ದು. ಅದಕ್ಕೂ ಇದಕ್ಕೂ ಸಂಬಂಧ ಏನು? ವನಸ್ಪತಿ ಇದು ವನಸ್ಪತಿಗಳು ಅವರು ಕುಶಗಳೇ, ನೀವು ನನ್ನನ್ನು ಕಾಪಾಡಿರಿ ಅಂತಿದೆ. ಅದಕ್ಕೂ ಇನ್ನೊಂದು ಕಡೆ ವಿಶೇಷ ಇಂತ ಸೇರಿಸ್ಕೋಬೇಕು ಅಂತ ದೃಷ್ಟಾಂತ ಹೇಗಾಯ್ತು ಅಂತಂದ್ರೆ, ಅದಕ್ಕೆ ಹೇಳ್ತಾರೆ ನೋಡಿ, ಈ ವಾಕ್ಯದಲ್ಲಿ ಎಲೈ ಕುಶಗಳೇ ನೀವು ನನ್ನನ್ನು ಕಾಪಾಡಿರಿ ಎನ್ನುವ ಈ ನಿಗಮದಲ್ಲಿ, ನಿಗಮ ಅಂದ್ರೆ ಆಗಮ ನಿಗಮ ಅಂತಕ್ಕಂಥ, ನಿಗಮ ಅಂತಕ್ಕಂಥದ್ದು ವೇದ ಮಂತ್ರಗಳು. ಅಲ್ಲಿ ಕುಶಾನಾಂ ಅವಿಶೇಷೇಣ ವನಸ್ಪತಿ ಯೋನಿತ್ವೇನ, ಇಲ್ಲೇನು ವಾನಸ್ಪತ್ಯ ಅಂತ ಹೇಳಿದ್ರು. ವಾನಸ್ಪತ್ಯ ಅರ್ಥ ಏನ್ ಮಾಡಿದ್ರು? ವನಗಳಲ್ಲಿ ಇರತಕ್ಕಂತಹ ಮಹತ್ತಾದ ವೃಕ್ಷಗಳಿಂದ ಅಂತಂದ್ರು. ಇಲ್ಲೇನಾದರೂ ಕೂಡ ಇಂಥ ವೃಕ್ಷ ಅಂತ ಹೇಳಿದಾರ? ಅರಳಿ ಮರ ಅಂತಾಗಲಿ, ಮುತ್ತುಗದ ಮರ ಅಂತಾಗಲಿ, ಕಗ್ಗಲಿ ಮರ ಅಂತಾಗಲಿ ಏನಾದ್ರು ಹೇಳಿದಾರ? ಏನೂ ಇಲ್ಲ. ವಾನಸ್ಪತ್ಯ ಅಂತ ಹೇಳಿದ್ರು. ಎಲ್ಲಿ? ಬಾಲ್ಲವಿ ಶ್ರುತಿ, ಬಾಲ್ಲವಿಗಳು ಹೇಳ್ತಾರ ಆ ಥರ. ಯಾವ ವಿಶೇಷವನ್ನು ಹೇಳದೆ ಕಾಡಿನಲ್ಲಿ ಬೆಳೆದ ಮಹತ್ತಾದ ಮರಗಳಿಂದ ಉತ್ಪನ್ನವಾಗಿರತಕ್ಕಂಥ ಬಂದಿರತಕ್ಕಂಥ ನೀವು ನನ್ನನ್ನು ಕಾಪಾಡಿ ಅಂತ ಹೇಳ್ಬಿಟ್ಟಿದ್ದಾರೆ. ಆಯ್ತು. ಆದರೆ ಇದು ವನಸ್ಪತಿ ಅವಿಶೇಷಣ ವನಸ್ಪತಿ. ಕುಶಾನಾಂ ಅವಿಶೇಷೇಣ ವನಸ್ಪತಿ ಯೋನಿತ್ವೇನ, ಯಾವ ವಿಶೇಷವನ್ನು ಹೇಳದೆ ಕೇವಲ ವನಸ್ಪತಿ ಯೋನಿತ್ವೇನ ಅಂದ್ರೆ ವನಸ್ಪತಿಗಳ ಕಾರಣದಿಂದ, ವನಸ್ಪತಿಗಳೇ ಕಾರಣ. ವನಸ್ಪತಿ ಯಾವ್ದು ಬೇಕಾದ್ರೂ ಆಗ್ಬೋದು. ಮಹದ್ವೃಕ್ಷ ಎಷ್ಟಿದೆ ಬೇಕಾದಷ್ಟು ಕಾಡದಲ್ಲಿ, ಯಾವ್ದು ಬೇಕಾದ್ರೂ ಆಗ್ಬೋದು. ಶ್ರವಣೆ ಹೀಗಂತ ಅಲ್ಲಿ ಹೇಳಿರಲಾಗಿ ಎಲ್ಲಿ ಬಾಲ್ಯವಿಗಳು ಹೇಳ್ತಾರ ಥರ. ಆದರೆ ಶಾಟ್ಯಾಯನಿನಾಂ, ಈ ಶಾಟ್ಯಾಯನಿವರೆಗೂ ಅವರೊಂದು ಶಾಖೆಯವರು, ಶಾಟ್ಯಾಯನ ಶಾಖೆಯವರು, ಇವೆಲ್ಲ ಸಾಮ ಶಾಖೆಯವರು, ಇವೆಲ್ಲ ಅವರೇನು ಹೇಳ್ತಾರೆ ಅಂತಂದ್ರೆ, ಅವರು ವಾನಸ್ಪತ್ಯ ಅಂತ ಹೇಳ್ತಾರೆ ಮಾಡ್ತಾರೆ. ಔದುಂಬರಾಹ ಕುಶಾಹ ಅಂತ ಹೇಳ್ತಾರೆ. ಅದೇನು? ಉದುಂಬರ ಮರದಿಂದ ಉಂಟಾಗಿರ್ತಕ್ಕಂಥದ್ದು ಬಂದಿರತಕ್ಕಂಥದ್ದು ಕುಶಗಳು ಅಂತ ಈ ಉದುಂಬರ ಅಂತ ಹೇಳಿ ಅದನ್ನ ವಿಶೇಷಿಸಿ ಹೇಳಿದ್ದಾರೆ. ಅಲ್ಲಿ ಸಾಮಾನ್ಯವಾಗಿ ಹೇಳಿದ್ದಾರೆ ವನಸ್ಪತಿಗಳು ಅಂತ ಹೇಳಿ, ಕಾಡಿನಲ್ಲಿ ಬರದ ಯಾವುದೇ ಮರ ಮಹತ್ತಾದ ವೃಕ್ಷ. ಇಲ್ಲಿ ಹೇಳಿದ್ದಾರೆ, ಶಾಟ್ಯಾಯನಗಳು ಹೇಳ್ತಾರೆ ಔದುಂಬರಾಹ ಕುಶಾಹ ಇತಿ ವಿಶೇಷ ವಚನಾತ್ ಔದುಂಬರ್ಯ ಕುಶಾಹ ಆಶ್ರೀಯಂತೆ. ಹೀಗೆ ಈ ವಿಶೇಷ ವಚನವಿರುವುದರಿಂದ ಏನು ಮಾಡಬೇಕು ನಾವು? ಯದ್ಯಪಿ ಬಾಲ್ಲವಿಗಳು ವನಸ್ಪತಿ ಅಂತ ಹೇಳಿದ್ರು ಕೂಡ, ಯಾವುದಾದರೂ ವೃಕ್ಷದಲ್ಲಿ ಇರ್ತಕ್ಕಂಥ ಬಂದಿರತಕ್ಕಂಥ ಕುಶಗಳು ಅಂತ ಹೇಳಿದ್ದರೂ ಕೂಡ ಏನ್ ಮಾಡಬೇಕು ನಾವು? ಇಲ್ಲಿ ವಿಶೇಷತೆ ಹೇಳಿರ್ತಕ್ಕಂತಹ ಕೇವಲ ಉದುಂಬರ ಕುಶಗಳನ್ನ ಮಾತ್ರ ತಗೊಳ್ಬೇಕು ಅಂತ ಹೇಳಿರೋದ್ರಿಂದ ಉದುಂಬರ ಕುಶಗಳನ್ನೇ ತೆಗೆದುಕೊಳ್ಳಬೇಕು. ಇದರಿಂದ ಏನಾಯ್ತು ನೋಡಿ, ಇದು ಮೀಮಾಂಸಾ ಶಾಸ್ತ್ರ ಇರತಕ್ಕಂಥ ಯಜ್ಞಕಾಲ ಬರ್ತಕ್ಕಂಥ ವಿಚಾರ. ಇದು ಇಲ್ಲೇನಾಯ್ತು ನೋಡಿ, ಇಲ್ಲಿ ಬಾಂಧವ್ಯಗಳು ಹೇಳಿಲ್ಲ, ವಿಷಯ ಸಾಮಾನ್ಯವಾಗಿ ಹೇಳ್ಬಿಟ್ರು. ವನಸ್ಪತಿ ಅಂತ ವಾನಸ್ಪತ್ಯ ಅಂತ ಹೇಳ್ಬಿಟ್ರು. ಆದರೆ ವಾನಸ್ಪತ್ಯ ಅಂತ ಹೇಳೋದನ್ನ ವಿಶೇಷಿಸಿ ಶಾಟ್ಯಾಯನಿಗಳು ಏನಂತ ಹೇಳ್ತಾರೆ? ಔದುಂಬರಾಹ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ವಿಶೇಷ ವಚನ ಔದುಂಬರ. ಔದುಂಬರ ಒಂದು ಮರದ ಹೆಸರು ಹೇಳಿದ್ದಾರೆ ವಿಶೇಷವಾಗಿ. ಆದ್ದರಿಂದ ಇದು ತಗೊಳ್ಬೇಕು. ಅಲ್ಲಿದ್ದರೆ ಇದು ತಗೊಂಡು ನಾವು ಆ ಒಂದು ಕಾರ್ಯವನ್ನು ಏನೋ ಮಾಡಬೇಕು. ಅಲ್ಲಿ ಏನಾಯ್ತು? ಅಲ್ಲಿ ವಿಶೇಷವಾಗಿ ಹೇಳಿದ್ದಾರೆ, ಅದನ್ನೂ ಕೂಡ ಇಲ್ಲಿ ತೆಗೆದುಕೊಳ್ಳಬೇಕು. ಅದೇನಾಯ್ತು? ಕುಶ ಅಂತನ್ನೋದಕ್ಕೆ ಆಯ್ತು. ಈಗ ಈ ಛಂದಸ್ಸು, ಕುಶ ಛಂದಸ್ಸು ಇದೆಯಲ್ಲ, ಛಂದಸ್ಸು ಛಂದಸ್ಸು ಹೇಗೆ ಅಂತಂದ್ರೆ, ಛಂದಸ್ಸಿನಲ್ಲಿ 2 ವಿಧಗಳಿವೆ.
ಒಂದು ದೇವ ಛಂದಸ್ಸು, ಒಂದು ಆಸುರ ಛಂದಸ್ಸು ಅಂತಕ್ಕಂಥದ್ದು. ಅದೇನೋ ಯಾವುದು ಅಕ್ಷರಗಳ ಒಂದು ದೃಷ್ಟಿಯಿಂದ ಹೇಳ್ತಕ್ಕಂತಹದ್ದು ಸ್ಥೂಲವಾದ ವಿಂಗಡಣೆ ಅಷ್ಟೇ. ಛಂದಸ್ಸು ಬೇಕಾದಷ್ಟು ಅದಲ್ಲ, ಅದನ್ನ ಆ ವಿಂಗಡಣೆ ಅಲ್ಲ ಇಲ್ಲಿ ಅಕ್ಷರ. ಏನು ದೇವ ಛಂದಸ್ಸು ಅಂತಂದ್ರೆ ಈ 9 10 ಅಕ್ಷರಗಳ 9 ಅಕ್ಷರಗಳಿಂದ ಮೇಲಿರತಕ್ಕಂಥದ್ದು. 9 ಅಕ್ಷರಗಳಿಂದ 9 ಅಕ್ಷರಗಳಿಗಿಂತ ಜಾಸ್ತಿ ಇರತಕ್ಕಂತಹ ಎಲ್ಲ ಛಂದಸ್ಸು ಕೂಡ ದೇವ ಛಂದಸ್ಸು ಅಂತ ಕರೀತಾರೆ ಅದನ್ನ. 9 ಅಕ್ಷರ ಜಾಸ್ತಿ ಇರ್ಬೇಕು. ಮತ್ತೆ 9 ಅಕ್ಷರ ಇದ್ದಾಗ ಅದಕ್ಕೆ ಏನ್ ಹೇಳ್ತಾರೆ, ಆಸುರ ಛಂದಸ್ಸು ಅಂತ ಕರೀತಾರೆ. ಇಲ್ಲಿ ಇದು ನಮಗೆ ವಿಚಾರ ಗೊತ್ತಿರಬೇಕು. ಇಲ್ಲಿ ಯಥಾಚ ನೋಡಿ ಛಂದಸ್ಸು ಹೇಳಿದ ದೃಷ್ಟಾಂತ. ಯಥಾಚ ಕ್ವಚಿತ್ ದೇವಾಸುರ ಛಂದಸಾಂ, ದೇವ ಛಂದಸ್ಸು ಆಸುರ ಛಂದಸ್ಸು ಇದರಲ್ಲಿ ಅವಿಶೇಷೇಣ ಪೌರ್ವಾಪರ್ಯ ಪ್ರಸಂಗೆ ದೇವಚ್ಛಂದಾಂಸಿ ಪೂರ್ವಾಣಿ ಇತಿ ಪೈಂಗ್ಯಾಂ ನಾನಾತ್ ಪ್ರತೀಯಂತೆ. ನೋಡಿ, ಕೆಲವು ಕಡೆ ಹೇಳ್ತಾರೆ ಅವು ಈ ದೇವ ಛಂದಸ್ಸು ಮತ್ತೆ ಆಸುರ ಛಂದಸ್ಸು ಇವುಗಳನ್ನ ಅವಿಶೇಷೇಣ ಅಂದ್ರೆ ಯಾವ ವಿಶೇಷವನ್ನು ಹೇಳದೆ ಯಾವ್ದು ಬೇಕಾದ್ರೂ ತಗೋಬೋದು ಕಣ್ರಿ. 9 ಅಕ್ಷರ ಇರೋದು ಬೇಕಾದ್ರೂ ಆಗ್ಬಹುದು, 10 ಅಕ್ಷರ ಇದ್ದ 10 ಅಕ್ಷರಗಳು ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ ಕೆಲವು ಕಡೆ ಈ ಈ ಕಾರ್ಯಗಳಲ್ಲಿ ಇದನ್ನ ಹೇಳಿದ್ದಾರೆ ಕೆಲವು ಶಾಖೆಯವರು. ಆದರೆ ಏನ್ ಮಾಡಿದ್ದಾರೆ, ಈ ಪೈಂಗಿ ಶಾಖೆಯವರು ಏನ್ ಹೇಳ್ತಾರೆ ಅದನ್ನ ನೋಡಿ. ಪೈಂಗಿ ಶಾಖೆ ಏನ್ ಹೇಳ್ತಾರೆ ಅಂದ್ರೆ ದೇವಚ್ಛಂದಾಂಸಿ ಪೂರ್ವಾಣಿ. ಪೂರ್ವಾಣಿ ಅಂದ್ರೆ ಮೊದಲು ಇರತಕ್ಕಂಥದ್ದು ದೇವಚ್ಛಂದಸ್ಸು. ಅದನ್ನ ಪ್ರಯೋಗ ಮಾಡಿ ನಂತರ ಏನೋ ಅದು ಬೇರೆ ವಿಚಾರ. ಮುಂಚೆ ಇವರು ಹೇಳಿದ್ರು, ಕೆಲವರು ಈ ಶಾಕ್ತಾಯನಗಳು ಬೇರೆ ಕೆಲವರು ಬೇಕಾದಷ್ಟಿದೆ ಅವೆಲ್ಲ. ಅವ್ರು ಹೇಳಿದ್ರು ಇಲ್ಲ, ಏನೋ ವಿಶೇಷ ಇಲ್ಲ, ಮೊದಲು ಯಾವ ಛಂದಸ್ ಬೇಕಾದ್ರೂ ಪ್ರಯೋಗ ಮಾಡ್ಬೋದು ಅಂತ ಹೇಳಿದ್ರು. ಈ ಪೈಂಗಿಗಳು ಹೇಳಿದ್ರು ಇಲ್ಲ ಇಲ್ಲ, ಮೊದಲು ಈ ಒಂದು 10 ಅಕ್ಷರ ಇರತಕ್ಕಂಥ ದೇವ ಛಂದಸ್ಸನ್ನ ಪ್ರಯೋಗ ಮಾಡಬೇಕು ಅಂತ ಇವರು ಹೇಳಿದ್ರು. ಅದು ವಿಶೇಷತೆ ಹೇಳಿದ್ರು. ಅವ್ರು ಯಾವ ವಿಶೇಷವನ್ನು ಹೇಳಿಲ್ಲ, ಯಾವ್ದು ಬೇಕಾದ್ರೂ ಹೇಳ್ಬೋದು. 9 ಅಕ್ಷರ ಬೇಕಾದ್ರೂ ಆಗಿರ್ಬೋದು, 9 ಅಕ್ಷರ ಜಾಸ್ತಿ ಬೇಕಾದ್ರೂ ಆಗಿರ್ಬೋದು. ಹೀಗೆ ವಿಶೇಷತೆ ಹೇಳಿದ್ರಲ್ಲ, ಈ ವಿಶೇಷತೆ ಹೇಳಿದ್ದಾರಲ್ಲ, ಆ ವಿಶೇಷತೆ ಹೇಳಿರುವುದನ್ನ ನಾವು ತೆಗೆದುಕೊಳ್ಳಬೇಕು. ನೋಡಿ, ದೃಷ್ಟಾಂತನ ಹೇಗೆ ಕೊಡ್ತಾರೆ. ಇದರಲ್ಲಿ ಮೀಮಾಂಸಾ ಶಾಸ್ತ್ರ ಹೇಳಿರ್ತಕ್ಕಂಥ ಮಾತುಗಳು ಇವೆಲ್ಲ. ಪೈಂಗಿ ಶಾಖೆಯವರು ಹಾಗೆ ಹೇಳ್ತಾರೆ, ವಿಶೇಷತೆ ಹೇಳ್ತಾರೆ, ಬೇರೆಯವರು ವಿಶೇಷತೆ ಹೇಳಲ್ಲ. ಆದ್ದರಿಂದ ಪೈಂಗಿ ಶಾಖೆಯವರು ಏನಂತ ಹೇಳಿದ್ದಾರೆ, ದೇವ ಛಂದಸ್ಸನ್ನ ಮೊದಲು ಹೇಳಬೇಕು ಅಂತ ಹೇಳಿದ್ದಾರಲ್ಲ, ಹಾಗೆ ತಗೊಳ್ಬೇಕು ಅಂತ. ಮತ್ತೆ ಇದು ಛಂದಸ್ಸಿಗೆ ಸಂಬಂಧಪಟ್ಟ ಹಾಗಾಯ್ತು ದೃಷ್ಟಾಂತ. ಇನ್ನು ಸ್ತುತಿ. ಈ ಸ್ತುತಿ ಅಂತಕ್ಕಂಥದ್ದು ಏನೇನು, ಸ್ತೋತ್ರ ಮಾಡತಕ್ಕಂಥದ್ದು, ಗಾನ ಮಾಡತಕ್ಕಂಥದ್ದು. ಈ ಸ್ತೋತ್ರ ಗಾನ ಮಾಡತಕ್ಕಂಥದ್ದು ಯಜ್ಞ ಕಾರ್ಯಗಳಲ್ಲಿ ಮಾಡ್ತಾರೆ. ಅದರಲ್ಲಿ ಈ ಸೋಮಯಾಗಗಳಲ್ಲಿ ಯಾವುದು, ಆ ಒಂದು ಜ್ಯೋತಿಷ್ಠೋಮ ಅಂತ ಸೋಮಯಾಗ, ಅದು ಜ್ಯೋತ್ಸವದಲ್ಲಿ, ಅದರಲ್ಲಿ ಈ ಹಿಂದೆ ಹೇಳಿರ್ತೇನೋ, ಇದು 7 ಸಂಸ್ಥೆಗಳಿದೆ. ಅಗ್ನಿಷ್ಠೋಮ, ಅತ್ಯಗ್ನಿಷ್ಠೋಮ, ಉಕ್ತ್ಯ, ಷೋಡಶಿ, ಅತಿರಾತ್ರ, ಮತ್ತೆ ಇನ್ನೊಂದು ವಾಜಪೇಯ, ಮತ್ತೆ ಹೀಗೆ 7 ಸಂಸ್ಥೆಗಳಿದೆ. ಇದರಲ್ಲಿ ಈ ಷೋಡಶಿ ಅಂತಕ್ಕಂಥ ಒಂದು ಪಾತ್ರ, ಆ ಷೋಡಶಿ ಎಂಬತಕ್ಕಂಥ ಪಾತ್ರದಲ್ಲಿ ಈ ಹಿಂದಿನ ಸ್ತೋತ್ರ ಮಂತ್ರಗಳನ್ನ ಅಲ್ಲಿ ಸೇರಿಸ್ಕೊಂಡು, ಉಕ್ತ್ಯ, ಅಗ್ನಿಷ್ಠೋಮ ಅಥವಾ ಇದೆಯಲ್ಲ,
ಅಲ್ಲಿರತಕ್ಕಂತಹ ಸ್ತೋತ್ರ ಶಸ್ತ್ರ ಮಂತ್ರಗಳು ಅಂತಂತ. ಈ ಶಸ್ತ್ರ ಮಂತ್ರಗಳಿಗೆ ಈ ಒಂದು ಸ್ವರ ಅಂತಕ್ಕಂಥದ್ದು ಏನಂತ ನಿಯಮ ಇಲ್ಲ. ಶಸ್ತ್ರ ಮಂತ್ರಗಳಿಗೆ ಸ್ತೋತ್ರ ಶಸ್ತ್ರ ಮಂತ್ರಗಳು ಅಂತ ಪ್ರಯೋಗ ಮಾಡ್ತಾರೆ. ಸ್ತೋತ್ರವನ್ನು ಮಾಡ್ತಾರೆ, ಶಸ್ತ್ರವನ್ನು ಹೇಳಿ ಆ ಪಾತ್ರವನ್ನ ಗ್ರಹಣ ಮಾಡ್ತಾರೆ. ಇದು ಷೋಡಶಿ ಗ್ರಹಣವನ್ನು ಮಾಡುವಾಗ ಆ ಎಲ್ಲಿ ಆ ಇದರಲ್ಲಿ ಅಗ್ನಿಷ್ಠೋಮ ಷೋಡಶಿಯಲ್ಲಿ ಜ್ಯೋತಿಷ್ಠೋಮ ಯಾಗದಲ್ಲಿ ಸಂಸ್ಥೆಗಳು ಅದು ಮಾಡುವಾಗ ಏನ್ ಮಾಡ್ತಾರೆ, ಯಥಾಜ ಷೋಡಶಿ ಸ್ತೋತ್ರೆ ಕೇಶಾಂಚಿತ್ ಕಾಲವಿಶೇಷ ಪ್ರಾಪ್ತವು ಅಲ್ಲಿ ಈ ಈ ಯಾವುದಾಗ ಈ ಸವನ ಅಂತ ಮಾಡ್ತಾರೆ. ಅಲ್ಲಿ ಏನು ಪ್ರಾತಃ ಸವನ, ಮಾಧ್ಯಂದಿನ ಸವನ ಮತ್ತು ತೃತೀಯ ಸವನ ಅಂತ 3 ಸವನಗಳು. ಇಲ್ಲಿ ಒಂದೊಂದು ವಿಧದಲ್ಲಿ ಒಂದೊಂದು ಸವನಕ್ಕೂ ಒಂದೊಂದು ಸ್ತೋತ್ರ ಮಂತ್ರ, ಒಂದು ಶಸ್ತ್ರ ಮಂತ್ರ. ಆ ಸ್ತೋತ್ರ ಶಸ್ತ್ರ ಮಂತ್ರವನ್ನ ಹಿಂದೆ ಹೇಳಿತ್ತಲ್ಲ, ಷೋಡಶಿಗಿಂತ ಹಿಂದೆ ಏನು ಉಕ್ತ್ಯಕ್ಕಿಂತ ಅಗ್ನಿಷ್ಠೋಮಕ್ಕಿಂತ ಹಿಂದೆ ಅತ್ಯಗ್ನಿಷ್ಠೋಮ. ಅದು ಹೀಗೆ ಒಂದು ಅಗ್ನಿಷ್ಠೋಮ 12 ಪ್ರಾರಂಭವಾಗುತ್ತೆ. 12, 13, 14, 15 ಆ 14 ಮಂತ್ರಗಳು ಷೋಡಶಿ ಸೇರಿಸ್ಕೋಬೇಕು ಅಂತ ಹೇಳ್ತಾರೆ. ಅವೇ ಇರಲಿ. ಇಲ್ಲಿ ಅದಕ್ಕೇನು ಹೇಳ್ತಾರೆ, ಯಾವಾಗ ಮಾಡಬೇಕು ಅಂತಂದ್ರೆ ಸಮಯಾಧ್ಯುಷಿತೆ ಸೂರ್ಯೇ ಅಂತ ಹೇಳಿದ್ರು. ಸಮಯಾಧ್ಯುಷಿತೆ ಸೂರ್ಯೇ ಅಂದ್ರೆ ಏನಿಲ್ಲಿ, ಇಲ್ಲಿ ಸ್ವಲ್ಪ ಇದು ಒಂದು ವಿಕಲ್ಪಗಳು ಇರ್ತವೆ. ಏನು, ಅರ್ಧ ಉದಯಿಸಿದ ಸೂರ್ಯ ಆಗ್ತಾನೆ ಉದಯಿಸಿದ್ದಾರೆ, ಇನ್ನು ಪೂರ್ತಿ ಉದಯ ಆಗಿಲ್ಲ, ಅರ್ಧ ಉದಯಿಸಿದ್ದಾನೆ. ಮತ್ತೆ ಈ ಅರ್ಧ ಅಸ್ತಮಿತೆ ಸೂರ್ಯೇ ಮುಳುಗ್ತಾ ಇರುವಾಗಲೂ ಅಷ್ಟೇ, ಮುಳುಗ್ತಾ ಇರುವಾಗ ಅರ್ಧ ಮುಳುಗ್ತಾನೆ, ಪೂರ್ತಿ ಮುಳುಗಿಲ್ಲ. ನಮಗೆಲ್ಲ ಕಾಣುತ್ತಲ್ಲ ಕೆಂಪು ದೊಡ್ಡ ಅರ್ಧ ಮುಳುಗ್ತಾನೆ. ಆ ಕಾಲದಲ್ಲಿ ಇದನ್ನ ಗ್ರಹಣ ಮಾಡಬೇಕು ಎಂಬುದಾಗಿ ಇತ್ಯಾರ್ಚಶ್ರುತೆ. ಇದು ಆರ್ಚಶ್ರುತೆ ಅಂತಂದ್ರೇನು, ಇಲ್ಲಿ ಅದೆಲ್ಲ ಈ ಟೆಕ್ನಿಕಲ್ ವರ್ಡ್, ಈ ಮೀಮಾಂಸ ಬರ್ತಕ್ಕಂಥ. ಆರ್ಚಶ್ರುತೆ ಅಂದರೆ ರುಕ್ ಅಂದ್ರೆ ಅದು ಋಗ್ವೇದಿಗಳದ್ದು. ಋಗ್ವೇದಿಗಳಲ್ಲಿ ಇದನ್ನ ವಿಧಾನ ಮಾಡಿದ್ದಾರೆ. ಮತ್ತು ಕೆಲವು ಕಡೆ ಏನ್ ಮಾಡಿದ್ದಾರೆ, ಈ ಇದನ್ನ ಯಾವುದೋ ಈ ಗಾನವನ್ನ, ಸ್ತುತಿಯನ್ನ ಜನಿಸ್ತಾರೆ. ಕೆಲವು ಕಡೆ ಕಾಲ ವಿಶೇಷವನ್ನೇನು ಹೇಳಿಲ್ಲ, ಸುಮ್ಮನೆ ಹಾಗೇನೆ ಈ ಷೋಡಶಿ ಪಾತ್ರ ಗ್ರಹಣ ಮಾಡಬೇಕು ಅಂತ ಹೇಳ್ಬಿಟ್ಟಿದ್ದಾರೆ. ಆದರೂ ಕೂಡ ಈ ಸಮಯಾಧಿಷ್ಠಿತ ಸೂರ್ಯೆ ಅಂತ ಇದೆಯಲ್ಲ, ಅದನ್ನು ನಾವು ವಿಶೇಷವಾಗಿ ಹೇಳಿರೋದನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ, ವಿಶೇಷವನ್ನು ಇನ್ನೊಂದು ಹೇಳಿರ್ತಕ್ಕಂಥ ಇಲ್ಲಿ ತೆಗೆದುಕೊಳ್ಬೇಕು ಅಂತ ಹೇಳಿದ್ರು. ಇನ್ನು ಒಂದಿದೆ, ಅದನ್ನ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಕಾಲ ವಿಶೇಷ ಇದು ಆರ್ಚಶ್ರುತೆ ಋಗ್ವೇದಿಗಳು ಹೇಳ್ತಾರೆ, ಬೇರೆ ಕಡೆ ಅದನ್ನು ಹೇಳಿಲ್ಲ. ಕಾಲ ವಿಶೇಷ ಪ್ರತಿಪತ್ತಿ. ಹೀಗಿರುವಾಗ ವಿಶೇಷವನ್ನು ಹೇಳಿರ್ತಕ್ಕಂಥ ಋಗ್ವೇದದಲ್ಲಿ ಏನು ಹೇಳ್ತಾರೋ ಅದನ್ನು ತೆಗೆದುಕೊಳ್ಳಿ. ಮತ್ತು ಸ್ತುತಿ ಕೊನೆಯದೇನಿನ್ನು ಉಪಗಾನ. ಉಪಗಾನ ಅಂತಕ್ಕಂಥದ್ದನ್ನ ಏನ್ ಮಾಡ್ತಾರೆ, ಯಥೈವಚ ಅವಿಶೇಷೇಣ ಉಪಗಾನಂ ಕೇಚಿತು ಸಮಾಮನನ್. ಇಲ್ಲೂ ಅಷ್ಟೆ, ಕೆಲವರು ಅವಿಶೇಷೇಣ ಯಾವ ವಿಶೇಷವನ್ನು ಹೇಳದೆ ಸಮಾನವಾಗಿ ಉಪಗಾನವನ್ನು ಹೇಳ್ತಾರೆ. ಉಪಗಾನವನ್ನು ಹೀಗೆ ಮಾಡಬೇಕು ಅಂತ ಹೇಳಿ ಯಾವ ವಿಶೇಷವನ್ನು ಹೇಳಿಲ್ಲ. ಮತ್ತು ವಿಶೇಷಿಸಿ ಏನ್ ಮಾಡ್ತಾರೆ, ಬಾಲ್ಲವಿಗಳು ಅದನ್ನ ವಿಶೇಷಿಸಿ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ವಿಶೇಷಿಸಿ ಅಂತ ಅನ್ನೋದಕ್ಕೆ, ಅದಕ್ಕೆ ಒಂದು ಸ್ವಲ್ಪ ಒಂದು 5 ನಿಮಿಷ ಆಗ್ತದೆ. ಯಾಕಂದ್ರೆ ಅದು ಈ ಜ್ಯೋತಿಷ್ಠೋಮದಲ್ಲೇ ಬರ್ತಕ್ಕಂಥ ವಿಚಾರ. ಎಲ್ಲಿ ಹೇಳಿದ್ದಾರೆ ವಿಶೇಷತೆ ಹೇಳಿದ್ದಾರೆ ಅಂತಕ್ಕಂಥದ್ದನ್ನು ಇದೆ. ಅದನ್ನ ನಾಳೆ ಹೇಳೋಣ. ಟೈಮ್ ಆಯ್ತು, ಇವತ್ತು ಸ್ವಲ್ಪ ತೊಂದರೆ ಆಗೋಯ್ತು. ನಾಳೆ ಅದು ನಾನು ಕ್ಯಾಲೆಂಡರ್ ಲಿಂಕಿಗೆ ಹೋಗ್ತಾ ಇರಲಿಲ್ಲ.
ಕ್ಯಾಲೆಂಡರ್ ಅಂತ ಬರ್ತಾ ಇತ್ತು. ಕ್ಯಾಲೆಂಡರಲ್ಲಿ ಬಂದು